ಹೆಂಗೆ ಅಂದರೆ ಹೆಂಗೆ ನಾವೇ ಸಂಸಾರನ ಹಾಳು ಮಾಡ್ಕೊಳ್ತೀವಿ ಅನ್ನೋದನ್ನು ನಾವು ನೋಡ್ಕೊಂಡು ಬರ್ತಾನೇ ಇದ್ದೀವಿ. ಒಬ್ರೊಬ್ರದ್ದು ಒಂದೊಂದು ಕತೆ. ಯಾಕೆ ಇದೆಲ್ಲ ಒಂದೇ ಕತೆಗಳ ಥರ ಇದ್ದರೂ ಕೂಡ ಒಬ್ರೊಬ್ರದ್ದು ಕತೆನ ಇವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ನಮ್ಮ ಕತೆಗಳು ಇದರಲ್ಲಿ ಒಂದು ಕತೆ ಆಗಿರ್ಬೋದು ಅಥವಾ ಅದೆಲ್ಲದರಲ್ಲೂ ಮಿಕ್ಸ್ಡ್ ಆಗಿರ್ಬೋದು. ಸೊ ಅಟ್ಲೀಸ್ಟ್ ನಮಗೆ ನೋಡ್ತಾ ನಮಗೆ ಥಿಂಕಿಂಗ್ ಚೆನ್ನಾಗಿ ಆಗಬಹುದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಹೇಳಿದ್ದಾರೆ. ಬಟ್ ನಮ್ಮ ಗುಣನ, ನಮ್ಮ ತಪ್ಪನ್ನು ಯಾರಾದರೂ ಹೇಳಿದಾಗ ಯಾರು ಒಪ್ಕೊತಾರೆ ಅವರೇ ನಿಜವಾಗ್ಲೂ ಲೈಫಲ್ಲಿ ಗ್ರೋತ್ ಆಗೋದು, ಟ್ರಾನ್ಸ್ಫಾರ್ಮೇಷನ್ ಕಡೆ ಹೋಗೋದು. ಯಾರು ಟ್ರಿಗರ್ ಆಗ್ತಾರೆ ನಮ್ಮ ತಪ್ಪನ್ನು ಹೇಳಿದಾಗ ಅವರು ಟ್ರಿಗರ್ ಆಗ್ತಾನೇ ಇರ್ತಾರೆ, ಬ್ಯಾಕ್ ಟು ಬ್ಯಾಕ್ ಅಲ್ಲೇ ಇರ್ತಾರೆ. ಸೊ ಎಷ್ಟು ನಮಸ್ತೆ. ನೀನಿಲ್ಲದೆ ನನಗಿನ್ನೇನಿದೆ, ಸುಂದರ ದಾಂಪತ್ಯಕ್ಕೊಂದು ಸರಳ ಮಾರ್ಗದರ್ಶಿ. ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಅವರು. ಬನ್ನಿ, ಇವತ್ತು ಹೊಸ ಚಾಪ್ಟರ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಚಾಪ್ಟರ್ ಹೆಸರೇನು ಗೊತ್ತಾ? ಕಾಲಿಂಗ್, ಮೆಸೇಜ್, ಚಾಟಿಂಗ್, ಡೇಟಿಂಗ್. ಓಕೆ, ಕಾಲಿಂಗ್, ಮೆಸೇಜ್, ಚಾಟಿಂಗ್, ಡೇಟಿಂಗ್ ಅಂತ. ಸೊ ಇದು ಹೆಂಗೆ ಅಂದರೆ, ಹೆಂಗೆ ನಾವೇ ಸಂಸಾರನ ಹಾಳು ಮಾಡ್ಕೊಳ್ತೀವಿ ಅನ್ನೋದನ್ನು ನಾವು ನೋಡ್ಕೊಂಡು ಬರ್ತಾನೇ ಇದ್ದೀವಿ. ಒಬ್ರೊಬ್ರದ್ದು ಒಂದೊಂದು ಕತೆ. ಯಾಕೆ ಇದೆಲ್ಲ ಒಂದೇ ಕತೆಗಳ ಥರ ಇದ್ದರೂ ಕೂಡ ಒಬ್ರೊಬ್ರದ್ದು ಕತೆನ ಇವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ನಮ್ಮ ಕತೆಗಳು ಇದರಲ್ಲಿ ಒಂದು ಕತೆ ಆಗಿರ್ಬೋದು ಅಥವಾ ಅದೆಲ್ಲದರಲ್ಲೂ ಮಿಕ್ಸ್ಡ್ ಆಗಿರ್ಬೋದು. ಸೊ ಅಟ್ಲೀಸ್ಟ್ ನಮಗೆ ನೋಡ್ತಾ ನಮಗೆ ಥಿಂಕಿಂಗ್ ಚೆನ್ನಾಗಿ ಆಗಬಹುದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವರು ಹೇಳಿದ್ದಾರೆ. ಓಕೆನಾ, ಇದು ನೋಡೋಣ. ಸೊ ಈಗ ಏನಂತ ಅಂದರೆ, ಈ ದಂಪತಿಗಳು ಆಲ್ಮೋಸ್ಟ್ ಸ್ವಲ್ಪ ಏಜ್ ಆಗಿರುವಂಥ ದಂಪತಿಗಳು ಬರ್ತಾರೆ. ಬಂದುಬಿಟ್ಟು ಫಸ್ಟು ಅವ್ರ ಹತ್ರ ಕೂತ್ಕೊಳ್ತಾರೆ. ಸರ್, ಅನುಮಾನಕ್ಕೆ ಔಷಧಿ ಇಲ್ಲ ಅಂತಾರೆ, ಆದರೂ ಕೂಡ ಇದು ಕೊನೆ ಪ್ರಯತ್ನ ಅಂತ ನಾನು ನಿಮ್ಮ ಬಳಿ ಬಂದಿದ್ದೇನೆ, ಏನಾದರೂ ಮಾಡಿ ನನ್ನ ಸಂಸಾರ ಸರಿ ಮಾಡಿ ಅಂತ ಬಂದು ದುಃಖದಿಂದ ಹೇಳ್ಕೊಂಡು ಕೂತ್ಕೊಂಡ್ರು. ಬಹುಶಃ 50 ವರ್ಷ ದಾಟಿದೆ ಅವರಿಗೆ. ಓಕೆ, ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ರು, ಅವ್ರ ಜೊತೆಗೆ ಅವರ ಮಡದಿ ಕೂಡ ಬಂದಿದ್ದರು. ಅದಾದಮೇಲೆ ಅವ್ರನ್ನ ನಾನು ಮಾತಾಡೋಕ್ಕೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲು ಅವರು ಪ್ರಾರಂಭ ಮಾಡಿದ್ರು. ಯಾರು? ಗಂಡ ಪ್ರಾರಂಭ ಮಾಡಿದ್ರು. ಏನಂತ ಹೇಳಿ ಸರ್, ನಮ್ಮ ತೊಂದರೆ ಏನೆಂದು ಹೇಳ್ಕೊಂಡ್ರೆ ಕೆಲವರು ನಗ್ತಾರೆ. ಇದಕ್ಕೆ ಇಷ್ಟು ವರ್ಷ ಸುಮ್ಮನೆ ನಗ್ತಾರೆ ಅಂತಲೇ ನಾನು ಇಷ್ಟು ವರ್ಷ ಸುಮ್ಮನೆ ಅನುಭವಿಸ್ಕೊಂಡು ಬಂದಿದ್ದೀನಿ. ಆದರೆ ಈಗ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ತುಂಬ ಕಿರಿಕಿರಿ ಆಗ್ತಾ ಇದೆ, ಮನೆ ಬಿಟ್ಟು ಎಲ್ಲಿಯಾದರೂ ಹೋಗಿಬಿಡೋಣ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇಬ್ಬರು ನಿರ್ಧಾರ ಮಾಡಿ ನಿಮ್ಮ ಬಳಿ ಬಂದಿದ್ದೇವೆ. ಯಾರು ಸರಿ ಯಾರ್ದು ತಪ್ಪು ನೀವೇ ಹೇಳಬೇಕು ಅಂತ ಹೇಳ್ತಾರೆ. ಬೇಸರ ಮಾಡ್ಕೋಬೇಡಿ, ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ನಿಸ್ಸಂಕೋಚವಾಗಿ ಹೇಳಿ. ನಾನಂತೂ ನಗೋದಿಲ್ಲ, ಯಾರು ಸರಿ ಯಾರು ತಪ್ಪು ಎನ್ನುವ ವಿಚಾರನೇ ಬೇಡ. ನೋಡಿ, ಈ ವಯಸ್ಸಿನಲ್ಲೂ ಸಾಮರಸ್ಯವನ್ನು ಹಾಳು ಮಾಡ್ಕೋಬಾರ್ದು ಅಂತ ಒಂದು ಸಲಹೆನ ತಗೊಳಕ್ಕಾದರೂ ನೀವು ಬಂದಿದ್ದೀರಾ ಅಂದರೆ ನೀವು ನಿಮ್ಮ ಸಂಸಾರನ ಕೇರ್ ಮಾಡ್ತಾ ಇದ್ದೀರಾ ಅಂತ. ನೋಟ್ ಮಾಡ್ಕೊಳ್ಳಿ ಇದನ್ನು. ತುಂಬ ಜನ ಅಂದ್ಕೊಂಡಿದ್ದಾರೆ, ಸ್ಪೆಷಲಿ ಜೆಂಟ್ಸ್, ಕೌನ್ಸ್ಲಿಂಗ್ ಹೋದರೆ ಮರ್ಯಾದೆ ಹೋಗುತ್ತೆ ಅಂತ. ಅಲ್ಲ, ಬಟ್ ನಮ್ಮ ಸಂಸಾರನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಯಾರಿಗೆ ಆಸೆ ಇದೆ ಅವರು ಈ ಮರ್ಯಾದೆಗಳ ಬಗ್ಗೆ ಯೋಚನೆ ಮಾಡಲ್ಲ. ಮುಕ್ತವಾಗಿ ಬಂದು ಡಿಸ್ಕಸ್ ಮಾಡಿ ಅದರಿಂದ ಹೊರಗೆ ಬರ್ತಾರೆ. ಯಾರು ಅವ್ರ ತಪ್ಪುಗಳನ್ನು ಹೇಳ್ಕೊಳ್ದೆ ಎಲ್ಲಿ ಸಿಗಾಕೊಂಡ್ಬಿಡ್ತೀನಿ ಅಂದ್ಬಿಟ್ಟು ಅಥವಾ ಮರ್ಯಾದೆ ಹೋಗಿಬಿಡುತ್ತೆ ಅಂತ ಇರ್ತಾರೋ ಅವರು ಸಂಸಾರನ ಹಾಳು ಮಾಡ್ಕೊಳ್ತಿರ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಆ ಥರ ಯೋಚನೆ ಮಾಡಿ ಬಂದಿರೋದೇ ನಿಮ್ಮ ಗ್ರೇಟ್. ಸೊ ನೀವು ಹೇಳಿ, ನಾನು ನಗೋದು ಇಲ್ಲ ಅಂತ. ಓಕೆ, ಆ ನಿಟ್ಟಿನಲ್ಲೂ ಇಬ್ಬರೂ ಕೂಡ ಸರಿಯೇ. ಯಾಕಂದರೆ ಇಬ್ಬರು ಬಂದಿದ್ದೀರಾ ಇದನ್ನು ತಿಳ್ಕೊಳ್ಳೋಕ್ಕೆ. ತಪ್ಪೇನಿದ್ರೂ ಕೂಡ ಅದು ಸನ್ನಿವೇಶಗಳಲ್ಲಿರುತ್ತೆ, ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಮತ್ತೆ ನೋಡೋಣ. ನಿಮಗೆ ಅಭ್ಯಂತರ ಇಲ್ಲದೆ ಇದ್ದರೆ ನಿಮ್ಮಿಬ್ಬರಲ್ಲಿ ಒಬ್ಬರು ಹೊರಗಡೆ ಹೋಗಿ ಒಬ್ಬರು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಯಿತಾ? ಆಗ ಸರಿ ಆಯಿತು ಅಂದ್ಬಿಟ್ಟು ಶುರು ಮಾಡ್ತಾರೆ ಮಾತಾಡೋಕ್ಕೆ. ಸರಿ ಸರ್, ನಾನೇ ಹೊರಗಡೆ ಹೋಗ್ತೀನಿ ಅಂದ್ಬಿಟ್ಟು ಗಂಡ ಹೊರಗಡೆ ಹೋಗ್ತಾರೆ. ಆಲ್ಮೋಸ್ಟ್ ಇವರೇ ಹೊರಗಡೆ ಹೋಗೋದು, ಹೆಂಡತಿನ ಕೂರಿಸ್ಬಿಟ್ಟು ಹೋಗ್ಬಿಡ್ತಾರೆ. ಆಯಿತಾ? ಆಗ ಅವರು ಹೊರಗಡೆ ಹೋದರು. ಕೆಲವು ಕ್ಷಣ ಮೌನ ಆಗಿತ್ತು. ಆಕೆ ಶೂನ್ಯವನ್ನು ದಿಟ್ಟಿಸ್ತಾ ನೋಡ್ತಾ ಇದ್ರು. ಅದಾದಮೇಲೆ ಇವರೇ ಮಾತಾಡೋಕ್ಕೆ ಶುರು ಮಾಡಿದ್ರು. ನೋಡಿ, ಆ
ಆಪ್ತ ಸಮಾಲೋಚನೆಗೆ ಬಂದಿರೋದು ನಿಮಗೆ ಸಂಪೂರ್ಣ ಒಪ್ಪಿಗೆ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮಿಬ್ಬರಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಗೌರವ ಇದೆ. ಆದರೆ ಯಾವುದೋ ಸಣ್ಣ ಪುಟ್ಟ ಮನಸ್ತಾಪಗಳಿಂದ ಗೌರವಕ್ಕೆ ಪೆಟ್ಟು ಬಿದ್ದು ಸಂಸಾರ ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಿಮಗೇನು ತೊಂದರೆ ಆಗ್ತಾ ಇದೆ, ಯಾವಾಗಿಂದ ಈ ಬದಲಾವಣೆ ಬಂದಿದ್ದು, ನಿಮ್ಮ ಪ್ರಕಾರ ಸಮಸ್ಯೆಗೆ ಕಾರಣವೇನು ಅನ್ನೋದನ್ನು ನನ್ನ ಹತ್ರ ಹೇಳಿ, ನಾನು ಖಂಡಿತ ನಿಮ್ಮನ್ನು ಜಡ್ಜ್ ಮಾಡದೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಇವರಿಗೆ ಖುಷಿ ಆಗುತ್ತೆ. ಅಂದರೆ ಇವ್ರು ಹೇಳ್ತಾರೆ, ನಾನು ನಿಮಗೆ ವಯಸ್ಸು ಏನಂತಾರೆ ಅಂದ್ಕೊಂಡಂತೆ ನನಗೆ ಇಲ್ಲಿಗೆ ಬರೋಕ್ಕೆ ಮನಸ್ಸಿರಲಿಲ್ಲ. ಹೆಂಡತಿ ಹೇಳ್ತಾಳೆ, ಬರೋಕ್ಕೆ ಮನಸ್ಸಿರಲಿಲ್ಲ, ಕೌನ್ಸ್ಲಿಂಗ್ ಬಂದರೆ ಎಲ್ಲ ನನ್ನ ಮೇಲೆ ತಪ್ಪಾಕ್ಸ್ಬಿಡ್ತಾರೆ ನನ್ನ ಗಂಡ ಅಂದ್ಬಿಟ್ಟು ನಾನು ಬರ್ತಾ ಇರಲಿಲ್ಲ. ಆದರೆ ನೀವು ಹೇಳಿದ್ರಿ ನೀವು ಜಡ್ಜ್ ಮಾಡಲ್ಲ ಅಂತ, ಆ ಕಾರಣಕ್ಕೋಸ್ಕರ ನಾನಿವಾಗ ಹೇಳ್ಕೊಳ್ತೀನಿ ನಿಮ್ಮ ಹತ್ರ ಅಂತ ಹೇಳ್ತಾರೆ. ಆಯಿತಾ? ಸೊ ಅದಾದ ಮೇಲೆ ಇವರು ಹೇಳಕ್ಕೆ ಶುರು ಮಾಡ್ತಾರೆ. ಆರಂಭದಲ್ಲಿ ಎಲ್ಲವೂ ಏನು ಯಾರು ಸರಿ ಯಾರು ತಪ್ಪು ಅಂತ ಯೋಚನೆ ಮಾಡೋದು, ಅಂದರೆ ಡಾಕ್ಟ್ರ್ ಹೇಳ್ತಾರೆ ಯಾರು ಸರಿ ಯಾರು ತಪ್ಪು ಅಂತ ಯೋಚನೆ ಮಾಡೋದು ಬೇಡ, ಇಬ್ಬರೂ ಸರಿ ಎಂದಾಗ ಸ್ವಲ್ಪ ಸಮಾಧಾನವಾಗುತ್ತೆ ಅಂತ. ಅಂದರೆ ಇಬ್ಬರೂ ಸರಿ ಇರ್ತೀರಾ ನೀವು ಅಂತ. ಅವಾಗ ಇವರು ಅದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೌದು ಅಂತ ಹೇಳಿ. ಆಯಿತಾ? ಸೊ ಹಾಂ, ಕೆಲವು ವರ್ಷಗಳಿಂದ ಇವರು ನನ್ನಿಂದ ಸ್ವಲ್ಪ ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಆಫೀಸಿಂದ ತಡವಾಗಿ ಮನೆಗೆ ಬರ್ತಾ ಇದ್ದಾರೆ. ಯಾಕೆ ಲೇಟು ಅಂತ ಅಂದರೆ ಅದಕ್ಕೆ ಏನೇನೋ ಕಾರಣ ಕೊಡ್ತಾರೆ. ನಿಜವಾಗಿ ತಡವಾಗಿ ಬರಲು ಅಂತಹ ಕಾರಣವೇನೂ ಇಲ್ಲ ಸರ್ ಇವ್ರಿಗೆ. ನನ್ನ PhD ವಿದ್ಯಾರ್ಥಿಗಳು ಬಂದಿದ್ದರು, ಅವರೊಂದಿಗೆ ಮಾತಾಡ್ತಾ ಇದ್ದೆ, ಅದಕ್ಕೆ ತಡ ಆಯಿತು ಅಂತ ಹೇಳ್ತಾರೆ. ಇವರ ವಿಭಾಗದ 3-4 ಪ್ರೊಫೆಸರ್ಗಳು ನಮ್ಮ ಅಪಾರ್ಟ್ಮೆಂಟಲ್ಲೇ ಇದ್ದಾರೆ. ಅವರು ಮಾತ್ರ ಬೇಗ ಬಂದುಬಿಡ್ತಾರೆ. ಅವರು ಕೂಡ PhD ಗೈಡ್ಗಳೇ, ಅವ್ರು ಬೇಗ ಬರ್ತಾರೆ, ಇವ್ರು ಮಾತ್ರ ಬರಲ್ಲ. ಕೆಲವೊಮ್ಮೆ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದ್ರೆ ಇವರು ಫೋನ್ ಕೂಡ ಬ್ಯುಸಿ ಬರ್ತಾ ಇರುತ್ತೆ. ಅಷ್ಟು ಹೊತ್ತು ಮಾತಾಡೋಕ್ಕೆ ಏನಿರುತ್ತೆ ಇವ್ರಿಗೆ. ಸಂಜೆ ಮನೆಗೆ ಬಂದ ಮೇಲೆ ಹಲವಾರು ಫೋನ್ಗಳು ಬರ್ತಾನೆ ಇರುತ್ತೆ. ಊಟ ಮಾಡಿ ಏನಾದರೂ ಮಾತಾಡಬಹುದಲ್ವಾ, ಆದರೂ ಕೂಡ ಇವರು ಅದನ್ನೂ ಮಾಡಲ್ಲ. ಆ ಹಾಳು ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅದೇನು ಮಾಡ್ತಾರೆ ನೋಡು ಅಂತ ಕೆಲವೊಮ್ಮೆ ಮಗನನ್ನು ಕಳಿಸ್ತೀನಿ. ಅವನು ದೂರದಿಂದ ನೋಡಿ ಬಂದು ಅಪ್ಪ ಗೂಗಲ್ ಟಾಕ್ನಲ್ಲಿ ಚಾಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾನೆ. ಈ ವಯಸ್ಸಲ್ಲಿ ಇವ್ರಿಗೇನು ಚಾಟ್ ಮಾಡುವ ಚಟ. ಈ ಮೊಬೈಲ್ ಕೂಡ ಅಷ್ಟೆ, ಯಾವಾಗಲೂ ಜೇಬಲ್ಲೇ ಇರಬೇಕು. ಅಂತಹ ಅವಶ್ಯಕತೆ ಏನಿರುತ್ತೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವು ಎಲ್ಲದನ್ನು ನಾನು ಪ್ರಶ್ನಿಸಿದ್ರೆ ನಿನಗೆ ಅನುಮಾನ ಜಾಸ್ತಿ, ಸಂಶಯ ಪಿಚಾಚಿ ಅಂತ ಹೇಳಿ ಜಗಳ ಆಡ್ತಾರೆ ಅಂತ ಇವರು ಅಳಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಎಲ್ಲರಿಗೂ ಏನೇ ನೆನಪಾಗ್ತಿದೆ, ಯಾರ್ಯಾರು ನೆನಪಾಗ್ತಿದ್ದಾರೆ ನೋಡ್ಕೊಳ್ಳಿ. ಆಯಿತಾ? ಸೊ ಆಗ ಇವರೊಂದು ಪ್ರಶ್ನೆ ಕೇಳ್ತಾರೆ ಡಾಕ್ಟರು, ನಿಮ್ಮ ಪತಿ ತಡವಾಗಿ ಬಂದಿದ್ದಕ್ಕೆ ಹೇಳಿದ ಕಾರಣ ನಿಜ ಅಲ್ಲ ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ ಕೇಳ್ತಾರೆ. ನೋಡಿ, ಎಕ್ಸಾಕ್ಟ್ ಪಾಯಿಂಟ್. ಯಾಕೆ ಅನ್ನಿಸ್ತು ನಿಮಗೆ? ಅವ್ರ ಅಂಥದ್ದೇನು ಕೆಲಸ ಇಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು? ಸರ್, ಕೆಲವೊಂದು ಸಲ ನಾನು ಇವರ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದ್ದೀನಿ, ನಾನು ಇವ್ರ ಫೋನ್ ಸಿಗ್ತಿಲ್ಲ ಅಂತ. ಸ್ವಲ್ಪ ಮನೆಗೆ ಫೋನ್ ಮಾಡೋಕ್ಕೆ ಹೇಳಿ, ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಹೇಳಿ ಅಂದಾಗ, ಇಲ್ಲ ಅಲ್ಲಿ ಯಾರೂ ಇಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ, ಒಬ್ಬರೇ ಕುತ್ಕೊಂಡಿದ್ದಾರೆ, ಯಾವ ವಿದ್ಯಾರ್ಥಿನೂ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳಿ ನೋಡಿದ್ರೆ ನಾನು ಕಾಲ್ ಮಾಡಿದಾಗ ಯಾರು ವಿದ್ಯಾರ್ಥಿಗಳಿರಲ್ಲ, ಹೇಳಿದ್ದಾರೆ ಯಾರು ವಿದ್ಯಾರ್ಥಿಗಳಿಲ್ಲ, ಇಲ್ಲಿ ಒಬ್ಬರೇ ಕೂತಿದ್ದಾರೆ ಅಂತ ಹೇಳಿ. ಹಂಗಿದ್ಮೇಲೂ ಇವ್ರು ಬ್ಯುಸಿ ಅಂತ ಹೇಳ್ತಾರೆ. ನನಗೆ ಗೊತ್ತಾಗಲ್ವಾ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೆಂಡತಿ ಹೇಳ್ತಾಳೆ. ಹಾಗೆಯೇ ಇವರ ಫೋನ್ ಬ್ಯುಸಿ ಬಂದಾಗ ಯಾರ ಬಳಿ ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತೀರಾ ಅಂತ ಕೇಳ್ತಾರೆ. ಅಥವಾ ನಿಮ್ಮಷ್ಟಕ್ಕೆ ಇದ್ದು ಬಿಡ್ತೀರಾ ಅಂತ ಡಾಕ್ಟ್ರು ಕೇಳ್ತಾರೆ. ಇಲ್ಲ ಸರ್, ನಾನು ಕೇಳಕ್ಕೆ ಹೋಗೋದೇ ಇಲ್ಲ. ಕೇಳಿ ನಾನು ಯಾಕೆ ಸಂಶಯ ಪಿಚಾಚಿ ಅನ್ಸ್ಕೋಬೇಕು? ನನ್ನ ಫೋನ್ ಸ್ವಿಚ್ ಆಫ್ ಮಾಡಿ ಸುಮ್ಮನಿದ್ದು ಬಿಡ್ತೀನಿ. ಅವರು ಲ್ಯಾಪ್ಟಾಪ್ ಜೊತೆಗೆ ಕುಳಿತುಕೊಂಡ್ರೆ ಏನೋ ಮಾಡ್ತಿದ್ದಾರೆ ಅಂತ ಹೋಗಿ ಜೊತೆಗೆ ಹೋಗಿ ಕುತ್ಕೋಬೋದಲ್ವಾ ಅಂದಾಗ, ಒಂದು ವೇಳೆ ಅವರು ಚಾಟ್ ಮಾಡೋದೇ ನಿಜ ಆದರೆ ನೀವು ಅಲ್ಲಿ ಕುಳಿತು ಯಾರ ಬಳಿ ಚಾಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅನುಮಾನನ ಪರಿಹರಿಸ್ಕೊಳ್ಬೋದಲ್ವಾ ಅಂದಾಗ, ಇಲ್ಲ ಸರ್, ನಾನು ಯಾಕೆ ಅದಕ್ಕೆಲ್ಲ ಹೋಗಬೇಕು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ. ಊಟ ಆದಮೇಲೆ ಹೆಂಡತಿ ಬಳಿ ಕುಳಿತು ಮಾತಾಡೋಕ್ಕೆ ಸಮಯ ಇಲ್ಲ, ನಾನು ಯಾಕೆ ಹೋಗಿ ಅವ್ರ ಹತ್ರ ಕೂತ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ಳಿ ಅಂತ ಲೈಟ್ ಆಫ್ ಮಾಡ್ಕೊಂಡು ನನ್ನ ಮಗನ ಜೊತೆ ಬಂದು ನಾವು ಮಲ್ಕೊಂಡ್ಬಿಡ್ತೀನಿ. ಅನಾವಶ್ಯಕವಾಗಿ ನನಗೆ ಅದೆಲ್ಲ ಯೋಚನೆ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಸೊ ನನಗೆ ಬರೀ ಅನುಮಾನ ಅಂತ ಹೇಳ್ತಾರೆ, ಹಂಗೆ ಹಿಂಗೆ ಅಂತ ಬೈಯೋಕ್ಕೆ ಶುರು ಮಾಡ್ತಾರೆ. ನೋಡಿ, ಇದರಲ್ಲೇ ನಮಗೆ ಗೊತ್ತಾಗ್ತದೆ ಅಲ್ಲ, ಅದೆಲ್ಲ ಯೋಚನೆ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ, ಆ ಉಸಾಬರಿ ನನಗೆ ಯಾಕೆ, ಅದೆಲ್ಲ ನಾನು ಮಾಡಲ್ಲ ಅಂತ ಹೇಳ್ಕೊಂಡು ಅನುಮಾನದ ಪಿಚಾಚಿ ಅಂತಾರೆ ಅಂತ ಹೇಳ್ಕೊಂಡು ಇವ್ರು ಹೆಂಗೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಇವ್ರು ಆ್ಯಕ್ಚುಲಿ ಹಾಗೆ ಇರೋದು, ಬಟ್ ಹಂಗೆ ಅಲ್ವಾ, ನಮ್ಗೆ ಯಾರಾದರೂ ನಮ್ಮ ಗುಣನ ಹೇಳಿದಾಗ ನಾವು ಒಪ್ಕೊಳ್ಳಲ್ಲ. ಬಟ್ ನಮ್ಮ ಗುಣನ, ನಮ್ಮ ತಪ್ಪನ್ನು ಯಾರಾದರೂ ಹೇಳಿದಾಗ ಯಾರು ಒಪ್ಕೊತಾರೆ ಅವರೇ ನಿಜವಾಗ್ಲೂ ಲೈಫಲ್ಲಿ ಗ್ರೋತ್ ಆಗೋದು, ಟ್ರಾನ್ಸ್ಫಾರ್ಮೇಷನ್ ಕಡೆ ಹೋಗೋದು. ಯಾರು ಟ್ರಿಗರ್ ಆಗ್ತಾರೆ ನಮ್ಮ ತಪ್ಪನ್ನು ಹೇಳಿದಾಗ ಅವರು ಟ್ರಿಗರ್ ಆಗ್ತಾನೇ ಇರ್ತಾರೆ, ಬ್ಯಾಕ್ ಟು ಬ್ಯಾಕ್ ಅಲ್ಲೇ ಇರ್ತಾರೆ.
ಸೊ ಎಷ್ಟೋ ಸಲ ನನಗೂ ಅನಿಸುತ್ತೆ, ನಾನೇನಾದರೂ ಹೇಳಕ್ಕೆ ಹೋದಾಗ ಆಪೋಸಿಟ್ ವ್ಯಕ್ತಿ ಟ್ರಿಗರ್ ಆಗ್ತಿದ್ದಾರೆ ಅಂದರೆ ನಾನು ಸುಮ್ಮನೆ ಆಗಿಬಿಡ್ತೀನಿ. ಓಕೆ, ಅವ್ರಿಗಿನ್ನ ಆ ಗ್ರೋತ್ ಮೈಂಡ್ಸೆಟ್ ಇನ್ನೂ ಬಂದಿಲ್ಲ, ಅದರಿಂದ ಅವರೇ ದೊಡ್ಡದಾದಂಥ ಒಂದು ಸಫರ್ ಅನುಭವಿಸಿದಾಗ ಅದನ್ನು ತಿತ್ಕೋಬೋದಿತ್ತು ಅಂತ ಅನಿಸಿದ್ರೆ ತಿತ್ಕೊಳ್ತಾರೆ, ಇಲ್ವಾ ಏನೂ ಮಾಡೋಕ್ಕಾಗಲ್ಲ. ಬಟ್ ನಾವು ನೋಡ್ಕೊಳ್ತಿರ್ಬೇಕು, ನಮ್ಮ ತಪ್ಪು ಯಾರಾದರೂ ಹೇಳಿದಾಗ ಥ್ಯಾಂಕ್ ಯು, ನೀನು ಇದನ್ನು ನನಗೆ ಗೈಡ್ ಮಾಡಿದ್ದಕ್ಕೆ ನಾನು ತಿತ್ಕೊಂಡೆ ಅಂತ ಹೇಳಬೇಕು. ಓಕೆ, ಇದು ತುಂಬ ಇಂಪಾರ್ಟೆಂಟು. ಜಗಳ ಆಡೋಕ್ಕೆ ಹೋಗಬಾರ್ದು. ಮುಂಚೆ ನನ್ನ ಹಸ್ಬೆಂಡ್ ನನಗೇನಾದರೂ ನೀನು ಅದನ್ನು ಮಾಡು ಇದನ್ನು ಮಾಡು ಈ ಥರ ತಪ್ಪು ಮಾಡ್ತಿದ್ಯಾ ಅಂತ ಹೇಳಿದಾಗ ವಾದ ಮಾಡ್ತಿದ್ದೆ, ಕನ್ವಿನ್ಸ್ ಮಾಡ್ತಿದ್ದೆ, ಅದು ಹಾಗೆ ಇದು ಹಿಂಗೆ, ಅದು ಹಂಗಲ್ಲ, ನೀನು ಹಂಗೆ ಅಂದ್ಕೊಂಡೆ ಹಿಂಗೆ ಅಂದ್ಕೊಂಡೆ ಅಂತ. ಈಗ ನಾನು ಏನು ಮಾಡ್ತೀನಿ, ಓಕೆ ಹೌದಾ ಅಂತ ಹೇಳಿಬಿಟ್ಟು ಫೈನ್, ಅದೇನಾದರೂ ನಾನು ಮಾಡ್ತಾಯಿದ್ದೀನಾ, ಓಕೆ ಹೇಳಿದ್ದು ಒಳ್ಳೇದಾಯಿತು, ಸರಿ ನಾನು ಎಷ್ಟಾಗುತ್ತೆ ಅಷ್ಟು ಅದನ್ನು ತಿತ್ಕೊಳ್ತೀನಿ ಬಿಡು, ನಂಗೆ ಇನ್ ಕೇಸ್ ಹೇಳಿದ್ದು ಒಳ್ಳೇದಾಯಿತು, ನಾನು ಎಷ್ಟಾಗುತ್ತೆ ಅಷ್ಟು ತಿತ್ಕೊಳ್ತೀನಿ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಂಗೆ ಇನ್ ಕೇಸ್ ಆಗಿಲ್ಲ ಅಂದರೆ ಮತ್ತೆ ನೀನು ನಂಗೆ ಹೇಳು, ನಂಗೆ ಮತ್ತೆ ನೀನು ನೆನಪು ಮಾಡ್ತಾ ಇರೋ, ತೊಂದರೆ ಇಲ್ಲ ಅಂತಲೂ ನಾನು ಅವ್ರಿಗೆ ಪರ್ಮಿಷನ್ ಕೊಡ್ತೀನಿ. ಬಿಕಾಸ್ ನನ್ನ ತಪ್ಪನ್ನು ನಾನು ತಿತ್ಕೊಳ್ಳೋದ್ರಿಂದ ನಾನು ಡೆವಲಪ್ ಆಗ್ತೀನಿ. ನನಗೆ ಬೇಕಾಗಿರೋದು ನನ್ನ ಗ್ರೋತ್, ನಾನು ಡೆವಲಪ್ ಆಗಬೇಕು. ಇದು ಈಗೋ ಅಲ್ಲ, ನಾವು ಡೆವಲಪ್ ಆಗೋದು ಅಂದರೆ ನಾಟ್ ಇನ್ ಫೈನಾನ್ಷಿಯಲ್, ಎಲ್ಲ ರೀತಿಯಲ್ಲೂ, ಸ್ಪೆಷಲಿ ನಾಲೆಜಲ್ಲಿ ನಾವು ಅಕ್ಸೆಪ್ಟೆನ್ಸಲ್ಲಿ ಡೆವಲಪ್ ಆಗ್ತಾ ಬಂದರೆ ಎಲ್ಲವನ್ನೂ ಗೆಲ್ಬೋದು. ಓಕೆ, ಇದನ್ನು ಹೇಳಿದ್ದಾದ ಮೇಲೆ ಆ ಡಾಕ್ಟ್ರ್ ಹೇಳ್ತಾರೆ, ನೋಡಿ ಅಮ್ಮ, ನಾನು ನಿಮ್ಮ ಯಜಮಾನ್ರ ಬಳಿ ಮಾತಾಡಿದ ಮೇಲೆ ನಿಮ್ಮ ಮಾತನ್ನು ಕೇಳಿಸ್ಕೊಳ್ತೀನಿ, ಆಮೇಲೆ ಪೂರ್ತಿ ನಿರ್ಧಾರ ಮಾಡೋಣ ಏನು ಹೇಗೆ ಸಮಸ್ಯೆನ ಬಗೆಹರಿಸ್ಬೋದು ಅಂತ. ಸೊ ನನಗೆ ಅರ್ಥ ಆಯಿತು ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ ಅಂತ ಹೇಳ್ತಾರೆ. ಸೊ ಆವಾಗ ಇವರು ಮತ್ತು ಡಾಕ್ಟ್ರ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೋಡಿ ನಾನು ನಿಮಗೆ ಕೆಲವು ಸಲಹೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ, ಅದನ್ನು ನೀವು ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ಅಂದ್ಬಿಟ್ಟು, ನಿಮ್ಮ ಯಜಮಾನರು ಬದಲಾದ ವರ್ತನೆಗಳಿಗೆ ಸಾಧ್ಯವಾದಷ್ಟು ನೀವು ಅವರ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿ, ಅವ್ರ ಫ್ರೆಂಡ್ಸ್ಗಳನ್ನ ಕಾಲ್ ಮಾಡಿ ಕೇಳೋದ್ರ ಬದಲು ಅವರನ್ನೇ ಕೇಳಿ ತಿದ್ಕೊಳ್ಳಿ. ಅಂದರೆ ಅನುಮಾನ ಅಂದ್ಕೊಂಬೇಡಿ, ಯಾಕೆ ಲೇಟಾಗಿ ಬರ್ತಿದ್ದೀರಾ, ಏನಾದರೂ ಕೆಲಸ ಇದೆಯಾ ಜಾಸ್ತಿ ಅಂತ ಕೇಳೋ ರೀತಿ ಬದಲಾಯಿಸಿ, ಪ್ರೀತಿಯಿಂದ ಕೇಳಿ, ಅವ್ರನ್ನೇ ಕೇಳಿ ತಿಳ್ಕೊಳ್ಳಿ. ನೀವೇ ಊಹಿಸ್ಕೊಂಡು ಇನ್ಯಾರ ಮೂಲಕನೋ ಅನುಮಾನಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಆ ಫ್ರೆಂಡ್ಸ್ಗಳ ನಡುವೆ ಕೂಡ ಅಂದರೆ ನಿಮ್ಮ ಗಂಡಂಗೆ ಅವಮಾನ ಆಗುತ್ತೆ. ನನ್ನ ಹೆಂಡತಿ ಈ ಥರ ಮಾಡ್ತಾಳೆ ಅಂತಾನೆ ಇನ್ನಷ್ಟು ಅವರು ಗ್ಯಾಪ್ ಮಾಡ್ತಾರೆ ನಮ್ಮ ಜೊತೆಗೆ. ಹಾಗಾಗಿ ನೀವು ನಿಮ್ಮ ಗಂಡನ ವೀಕ್ನೆಸ್ನ ಅಥವಾ ನಿಮ್ಮ ಗಂಡ ಸರಿ ಇಲ್ಲ ಅನ್ನೋದನ್ನು ಊರವ್ರಿಗೆಲ್ಲ ಟಾಮ್ ಹೊಡಿಬೇಡಿ ಅನ್ನೋದನ್ನು ಹೇಳ್ತಾರೆ. ಓಕೆ, ಅದಾದಮೇಲೆ ನೀನು ಬದಲಾಗಲು ಏನು ಬಲವಾದ ಕಾರಣ ಇರಬೇಕು, ಬಲವಾದ ಕಾರಣ ಇರಬೇಕು ಏನದು ಅಂತ ಪ್ರೀತಿಯಿಂದ ವಿಚಾರಿಸಿ, ಆತ್ಮೀಯತೆಯಿಂದ ವಿಚಾರಿಸಿ. ನಿಮ್ಮ ಯಜಮಾನರ ಬದಲಾದ ವರ್ತನೆಗಳನ್ನು ತಿಳಿದುಕೊಳ್ಳೋಕ್ಕೆ ಬೇರೆಯವರನ್ನು ಕಳಿಸ್ಬೇಡಿ, ನಿಮ್ಮ ಮಗನೂ ಕೂಡ ಕಳಿಸ್ಬೇಡಿ. ಸೊ ಮಗು ಕೂಡ ಮತ್ತೆ ಹೇಗೆ ಹಂಗೆ ಬಿಲ್ಡ್ ಆಗ್ತಾ ಬಂದುಬಿಡುತ್ತೆ, ಸಬ್ಕಾನ್ಷಿಯಸಲ್ಲಿ ಕುತ್ಕೊಂಡ್ಬಿಡುತ್ತೆ ಮಕ್ಕಳಲ್ಲೂ ಕೂಡ. ಸೊ ಇನ್ನು ಫೋನಿನ ವಿಷಯ ಅಂದರೆ ಹೆಚ್ಚಿನ ಮನೆಗಳಲ್ಲಿ ಇದೇ ಸಮಸ್ಯೆ. ಆಫೀಸ್ನಲ್ಲಿ ಸಮಯದಲ್ಲಿ ಹೆಚ್ಚಿನ ಫೋನ್ಗಳು ಅಟೆಂಡ್ ಮಾಡೋಕ್ಕಾಗಿರಲ್ಲ, ಹೆಚ್ಚಿನ ವೈಯಕ್ತಿಕ ಕರೆಗಳು ಬರೋದು ಸಂಜೆಯಲ್ಲೇ. ಆದರೆ ಪತಿ ಹೆಚ್ಚು ಹೊತ್ತು ಫೋನಲ್ಲಿರ್ತಾರೆ ಅಂತ ಬಂದಾಗ ಬೇಸರ ಆಗುತ್ತೆ. ಮುನ್ಸ್ಕೊಳ್ಳೋದ್ರ ಬದಲು ಅವರಿಗೂ ಕೂಡ ನೇರವಾಗಿ ಚರ್ಚಿಸಿ, ಸಂಜೆ ಬಂದ ಮೇಲೆ 1 ಗಂಟೆ ಆದರೂ ಫೋನಿಂದ ದೂರ ಇಟ್ಬಿಡಿ. ಆಗ ಅವರ ಮೇಲೆ ವಿನಾಕಾರಣ ಸಂಶಯ ಬರೋದಿಲ್ಲ. ಅದಕ್ಕೆ ಅವರು ಒಪ್ಪದಿದ್ದಲ್ಲಿ ಆ ವಿಚಾರ ಮತ್ತೆ ಚರ್ಚಿಸೋಣ ಅಂತ ಹೇಳಿ. ಆಮೇಲೆ ಇನ್ನು ಲ್ಯಾಪ್ಟಾಪ್ ವಿಷಯ ಬರೋದಾದರೆ ಸಂಶೋಧನೆಗಳನ್ನು ಮಾಡೋದು ಅಂದರೆ ಇವರು ಏನು ಕೆಲಸ ಮಾಡ್ತಿದ್ದಾರೆ ಅಂದಾಗ ಹೇಳ್ತಾರೆ, ಈ ಥರ PhD ಇದು ಮಾಡ್ತಿದ್ದಾರೆ, ರಿಸರ್ಚ್ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ಸೊ ಅವೆಲ್ಲ ಮಾಡ್ತಾ ಇರೋ ಕಾರಣ ಅವರು ಗೂಗಲಲ್ಲಿ ಏನಾದರೂ ಹುಡುಕ್ತಾ ಇರ್ತಾರೆ. ಸೊ ಸ್ವಲ್ಪವಾದರೂ ಕೆಲಸ ಇದ್ದೇ ಇರುತ್ತೆ. ಆ ಕುರಿತು ನೀವೇನಾದರೂ ಮಾತಾಡಿದ್ದೀರಾ ಅಥವಾ ಅದು ಚಾಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಮಗನ ಕೇಳಿ ಹೇಳಿದ್ರಿ ಅಲ್ವಾ, ಅದನ್ನು ನೀವೋಗಿ ಡಿಸ್ಕಸ್ ಮಾಡಿದ್ದೀರಾ. ಈಗ ನಿದ್ರೆ ಬರ್ತಿಲ್ಲ ಅಂತ ಹೇಳಿ ಮಾತಾಡ್ತಾ ಕುಳಿತುಕೊಳ್ಳಿ. ಯಾವತ್ತೋ ಒಮ್ಮೆ ನೀವೇ ಹೋಗ್ಬಿಟ್ಟು ನಂಗೆ ನಿದ್ದೆ ಬರ್ತಿಲ್ಲ ರೀ ಅಂತ ಮಾತಾಡ್ತಾ ಕೂತ್ಕೊಳ್ಳಿ. ಯಾವತ್ತೋ ಒಮ್ಮೆ ಅದು ಮಗನ ಮೂಲಕ ಗೂಢಾಚಾರಿ ಮಾಡಿಸ್ತಿದ್ದೀರಾ ಅಂತ ಗೊತ್ತಾದರೂ ಕೂಡ ಅದು ಕೂಡ ತಂದೆಗೆ ನೋವಾಗಿರುತ್ತೆ. ಇವೆಲ್ಲವೂ ಜನ್ಸ್ ಒಳಗಡೆ ನಡೀತಾ ಇರುತ್ತೆ, ನಮಗೆ ಗೊತ್ತಾಗಲ್ಲ. ನಾವು ಹೆಂಗೆ ಕಾರಣ ಆಗ್ತಿರ್ತೀವಿ ಇನ್ನೊಬ್ಬರ ಎಮೋಷನ್ಸ್ನ ಬಿಲ್ಡ್ ಮಾಡೋಕ್ಕೆ ಅಂತ. ಏನು ಹೇಳ್ತಿರ್ತೀವಿ, ಅವರಿಂದ ನಾವು ಹಿಂಗೆ ಆಗಿದ್ದೀವಿ ಅಂತ ಹೇಳ್ತಿರ್ತೀವಿ, ನಮ್ಮಿಂದನೂ ನಾವು ಅವ್ರನ್ನ ಹಂಗೆ ಕ್ರಿಯೇಟ್ ಮಾಡಿರ್ತೀವಿ ಕೂಡ. ಆಯಿತಾ? ಸೊ ಇದನ್ನು ನೋಡ್ತಾ ಪ್ರತಿನಿತ್ಯ ಅದನ್ನೇ ಮಾಡಬೇಕು ಅನ್ನೋದನ್ನು ನಿರ್ಧಾರಕ್ಕೆ ಬರಬೇಡಿ. ಅದೇ ಪ್ರತಿನಿತ್ಯ ಅದನ್ನೇ ಮಾಡ್ತಿರ್ತಾರೆ ಅನ್ನೋ ನಿರ್ಧಾರಕ್ಕೆ ನೀವು ಬರಬೇಡಿ. ಬೇರೆಯವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಯಾವತ್ತೂ ನೀವು ಕಾಲ್ ಮಾಡಿದಾಗ ಅಲ್ಲಿ ವಿದ್ಯಾರ್ಥಿಗಳು ಇಲ್ಲದೇ ಇರ್ಬೋದು, ಬಟ್ ಬೇರೆ ಟೈಮಲ್ಲಿ ಇರ್ಬೋದಲ್ವಾ. ಅವತ್ತು ಒಂದಿನದನ್ನೇ ಇಟ್ಕೊಂಡು ನೀವು ದಿನ ಹಾಗೆ ಇರ್ತಾರೆ ಅಂತ ಹೇಗೆ ಅನ್ಕೋತೀರಾ? ಮನೆಯಿಂದ ಹೊರಗೆ ಕೆಲಸಕ್ಕೆ ಹೋದ ವ್ಯಕ್ತಿ, ಪತಿ ಅಥವಾ ಪತ್ನಿ ಯಾರೇ ಇರಲಿ, ಕೆಲಸ ಮುಗಿದೊಡನೆ ಸಂಜೆ ಮನೆಗಡೆಗೆ ಓಡಿ ಬರುವಂತೆ ಮಾಡುವ ಆಕರ್ಷಣೆಯ ವ್ಯಕ್ತಿತ್ವ ಮನೆಯಲ್ಲಿ ಕಾಯುವ ವ್ಯಕ್ತಿದಾಗಿರಬೇಕು. ಗೊತ್ತಾಯ್ತಾ? ಸೊ ನಾನು ಬೇಗ ಮನೆಗೆ ಹೋಗ್ಬೇಕಪ್ಪ ಅಂತ ವ್ಯಕ್ತಿಗಳಿಗೆ ಅನಿಸ್ಬೇಕು.
ಮನೆಗೆ ಹೋಗಬಾರ್ದಪ್ಪ ಅಂತ ಅನ್ನಿಸ್ತಿದೆ ಅಂದರೆ ಡ್ಯಾಮ್ ಶೋರ್ ಮನೆಯಲ್ಲಿ ಏನೋ ಸಮಸ್ಯೆ ಇದೆ. ಓಕೆ, ಆಪ್ತಮಿತ್ರ ಆಪ್ತರಕ್ಷಕ ಥರ ಐ ಮೀನ್ ಮನೇಲಿರೋರಿಂದ. ಹೊರಗೆ ಕೆಲಸ ಮಾಡಿ ಸಂಜೆ ತನ್ನವರನ್ನು ಕಾಣಲು ಹಾತೊರೆಯುವಂತೆ ಮಾಡುವ ಸುಂದರ ಸಂಜೆಗಳನ್ನು ನಿರ್ಮಿಸಿಕೊಡುವ ಮನಸ್ಸು ಮಾಡಬೇಕು. ಏನೂ ಕೆಲಸವಿಲ್ಲದಿದ್ದರೂ ನಿಮ್ಮ ಪತಿ ಚೇಂಬರ್ನಲ್ಲಿ ಸುಮ್ಮನೆ ಒಂಟಿಯಾಗಿ ಕುಳಿತು ಮನೆಗೆ ಬರೋದನ್ನ ತಡವಾಗಿ ಬರ್ತಿದ್ದಾರೆ ಅಂತ ಅಂದರೆ ಖಂಡಿತವಾಗ್ಲೂ ಅಲ್ಲಿ ನೀವು ಸಂಶಯನ ದ್ವೇಷನ ಮಾಡದೆ ಕರುಣೆಯಿಂದ ನೀವು ನೋಡಬೇಕಾಗಿದೆ, ನನ್ನ ಗಂಡನಿಗೇನೋ ತೊಂದರೆ ಆಗ್ತಾ ಇದೆ ಅಂತ. ಅವರ ಮೇಲೆ ಗೂಢಾಚಾರಿ ಮಾಡೋದನ್ನು ಬಿಟ್ಟು ಆ ಅಹಮ್ಮನ್ನು ನೀವು ಗೂಢಾಚಾರಿ ಮಾಡೋಕ್ಕೆ ಕೂಡ ಎದುರುಗಡೆ ಇರುವಂಥ ವ್ಯಕ್ತಿಯನ್ನು ನೀವು ಹೆಚ್ಚು ಈಗೋ ಕ್ರಿಯೇಟ್ ಮಾಡ್ತಿರ್ತೀರ. ನೀವು ಹೆಚ್ಚು ತಿಳ್ಕೊಳಕ್ಕೆ ಹೋದಂಗೆ ಜಾಸ್ತಿ ಎದುರುಗಡೆ ಇರೋ ವ್ಯಕ್ತಿಯ ಈಗೋ ಹರ್ಟ್ ಮಾಡ್ತಿರ್ತೀರ. ಇನ್ನಷ್ಟು ತಡವಾಗಿ ಬರ್ತಾ ಇದ್ದಾರೆ ಏನೋ ನೀವು ಈಗೋ ಹರ್ಟ್ ಮಾಡ್ದಂಗೆ ಅವ್ರು ಇನ್ನಷ್ಟು ತಡ ಮಾಡ್ತಾರೆ. ನಾನು ಹೇಳಿದ್ದೆಲ್ಲ ವಿಚಾರಗಳಲ್ಲಿ ನಿಮಗೆ ಬೇಸರ ಇಲ್ಲ ಅಂತ ಅಂದ್ಕೊಳ್ತೀನಿ, ಓಕೆನಾ, ಇನ್ನು ಬೇರೆ ಬೇರೆ ಥರ ನೀವು ಯೋಚನೆ ಮಾಡ್ಬೋದಾ ಅಂತ ನಾನು ಸ್ಪೀಡಾಗಿ ಹೇಳಿದೆ. ಬಟ್ ಅವ್ರು ನಿಧಾನ ಕೌನ್ಸಿಲಿಂಗ್ ಮಾಡಿರ್ತಾರೆ. ಅದಾದ ಮೇಲೆ ನಿಜ ಸರ್, ನಾನು ಸಮಸ್ಯೆಯನ್ನು ದೂಷಿಸುತ್ತಾ ಬಂದೇ ಹೊರತು ಅದಕ್ಕೆ ಪರಿಹಾರಕ್ಕೋಸ್ಕರ ನಾನು ಶ್ರಮ ಪಟ್ಟಿಲ್ಲ. ಸಮಸ್ಯೆ ಹುಡುಕೋದ್ರಲ್ಲಿ ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ, ಪರಿಹಾರಕ್ಕೆ ಹಾರ್ಡ್ ವರ್ಕ್ ಮಾಡಿಲ್ಲ. ಇನ್ನು ಮುಂದೆ ಪ್ರಯತ್ನಿಸ್ತೇನೆ, ಧನ್ಯವಾದಗಳು ಅಂತ ಹೇಳಿ ಅವರು ಹೊರಗೆ ಹೋಗ್ತಾರೆ. ಅದಾದಮೇಲೆ ಗಂಡನ ಒಳಗಡೆ ಕರೀತಾರೆ. ಗಂಡ ಏನೇನು ಹೇಳ್ತಾರೆ, ಗಂಡನ ಡಾಕ್ಟ್ರ್ ಏನು ಹೇಳ್ತಾರೆ ಅನ್ನೋದನ್ನು ನಾಳೆ ನೋಡೋಣ. ಎಷ್ಟು ವಿಷಯ ತಿಳ್ಕೊಂಡ್ರಿ ಕಮೆಂಟ್ ಮಾಡಿ. ಯಾರಿಗೆ ಅವಶ್ಯಕತೆ ಇದೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.